ಈ ಸಮಾರಂಭದ ಕೇಂದ್ರ ವ್ಯಕ್ತಿಯಾಗಿರುವ ಕನ್ನಡ ಸೇನಾನಿ ಗೆಳೆಯ ಸಾರಾ ಗೋವಿಂದ ಅವರೇ, ಈ ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರು, ನನ್ನ ಆತ್ಮೀಯರಾದಂತಹ ಕೆ.ಸಿ. ರಾಮಮೂರ್ತಿ ಅವರೇ, ಹಿರಿಯರಾದ ಡಾಕ್ಟರ್ ಹಂಪನ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಬಂಧುಗಳೇ, ಈಗಾಗಲೇ ಸಮಾರಂಭ ಸಾಕಷ್ಟು ತಡವಾಗಿದೆ. ಉದ್ಘಾಟನಾ ಸಮಾರಂಭ ಮುಗಿದು ಮುಂದಿನ ಸಮಾರಂಭ 2 ಉಪನ್ಯಾಸಗಳನ್ನು ನೀಡುವಂತಹ ಘಟಕ ಏನಿದೆ ಅದು ಮುಗಿಯುವಂತಹ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಭಾಷಣ ಮಾಡಕ್ಕೆ ನಿಂತಿದ್ದೇನೆ. ಹಾಗಾಗಿ ನಿಮ್ಮ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳದೆ ಸಾಕಷ್ಟು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸಾರಾ ಗೋವಿಂದ ಅವರ ಬಗೆಗೆ ಯಾಕೆ ಅಭಿಮಾನ ಅಂದರೆ, ಒಂದು ಸಾಮಾನ್ಯ ನೆಲೆಯಿಂದ ಬಂದು ಅಸಾಮಾನ್ಯವಾದಂತಹ ಎತ್ತರಕ್ಕೆ ಏರಿದಂತಹ ಒಬ್ಬ ಕನ್ನಡದ ಹೋರಾಟಗಾರ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅವರ ಸಾಮಾಜಿಕ ವಲಯ, ಅವರ ಆರ್ಥಿಕ ವಲಯ ಇದನ್ನೆಲ್ಲ ಗಮನಿಸಿದಾಗ ಅವರು ಅತ್ಯಂತ ಸಾಮಾನ್ಯ ವಲಯದಿಂದ ಬಂದಂಥವರು. ಆದರೆ ನಿರಂತರವಾದಂತಹ ಪರಿಶ್ರಮ, ಸಂಕಲ್ಪ, ನಾನು ಮಾಡಲೇಬೇಕು ಕೆಲಸ ಎನ್ನುವಂತಹ ಕಾರ್ಯದಕ್ಷತೆಯ ಕಾರಣಕ್ಕಾಗಿ ಅವರು ಇವತ್ತು ಇಂಥದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಅಭಿನಂದನಾ ಸಮಾರಂಭದ ಕೇಂದ್ರ ವ್ಯಕ್ತಿಯಾಗುವ ಸಂದರ್ಭ ಬಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದೊಂದು ವಿಶೇಷವಾದ ಸಮಾರಂಭ. ಇಲ್ಲಿ ಇದು ಕಣ್ತುಂಬಿಸಿಕೊಳ್ಳುವ ಸಮಾರಂಭವೂ ಹೌದು, ಕಿವಿ ತುಂಬಿಸಿಕೊಳ್ಳುವ ಸಮಾರಂಭನೂ ಹೌದು. ಈಗಾಗಲೇ ನಮ್ಮ ಕಿಕ್ಕೇರಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಹಾಡುಗಳನ್ನು ನೀವು ಕೇಳಿದ್ದೀರಿ, ಶಿವರತಂಗಡಿಯವರ ಭಾಷಣ, ರಾಮಮೂರ್ತಿಯವರ ಭಾಷಣ ಕೇಳಿದ್ದೀರಿ. ಇನ್ನೂ ನಮ್ಮ ಸ್ನೇಹಿತರು ಉಪನ್ಯಾಸವನ್ನ ಮಾಡಲಿದ್ದಾರೆ. ಸಾಯಂಕಾಲ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಬರಲಿದ್ದಾರೆ. ಹೀಗಾಗಿ ಇಡೀ ವಾತಾವರಣ ಕಣ್ಣು ತುಂಬಿಕೊಳ್ಳುವಂತೆ ಇದ್ರೆ ಇಲ್ಲಿ ನಡೀತಿರುವಂತಹ ಕಾರ್ಯಕ್ರಮ, ವೇದಿಕೆಯ ಕಾರ್ಯಕ್ರಮ ಕಿವಿ ತುಂಬಿಸಿಕೊಳ್ಳುವ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದೊಂದು ಅಸಾಮಾನ್ಯವಾದಂತಹ ಸಾಧನೆಯನ್ನ ಮಾಡಿರುವ, ಕನ್ನಡ ಪರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾರಾ ಗೋವಿಂದ ಅವರ ಬಗೆಗೆ ಮಾತಾಡಬೇಕಾದ್ರೆ ರಾಜ್ಕುಮಾರ್ ಅವರನ್ನು ಬಿಟ್ಟು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂತಂದ್ರೆ ಸಾರಾ ಗೋವಿಂದ ಎನ್ನುವ ಹೆಸರು ಹೆಚ್ಚು ಪ್ರಸಿದ್ಧವಾದದ್ದೇನೇ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಮುಖಾಂತರವಾಗಿ. ಸುಮಾರು 40 ವರ್ಷಕ್ಕೂ ಹೆಚ್ಚು ಕಾಲ ಅವರು ಈ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಅದಕ್ಕಾಗಿ ದುಡಿದಿರೋದ್ರಿಂದ ರಾಜ್ಕುಮಾರ್ ಅವರ ಹೆಸರು ಮತ್ತು ಸಾರಾ ಗೋವಿಂದ ಅವರ ಹೆಸರು ನಡುವೆ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ. ಯಾಕೆಂದ್ರೆ ಇವರ ಕೀರ್ತಿ ಏನಿದೆ ಸಾರಾ ಗೋವಿಂದ ಅವರದು, ಅದರ ಹಿನ್ನೆಲೆಯ ಒಳಗಡೆ ಇರ್ತಕ್ಕಂತಹ ಒಂದು ಸೂರ್ಯ ಸ್ಪಷ್ಟತೆ, ಒಂದು ಬೆಳಕಿದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅಂದ್ರೇನೆ ಒಂದು ರೋಮಾಂಚನ, ರಾಜ್ಕುಮಾರ್ ಹೆಸರು ಅಂದ್ರೇನೆ ಒಂದು ಸಂಚಲನ ಕರ್ನಾಟಕದ ಒಳಗಡೆ. ಇಡೀ ಕನ್ನಡ ಚಿತ್ರರಂಗವನ್ನ ಕಟ್ಟೋದಕ್ಕೆ ಬಹಳ ಮುಖ್ಯ ಕಾರಣರಾದಂಥವರು ರಾಜ್ಕುಮಾರ್ ಅವರಾಗಿದ್ದರು. 1934ರಲ್ಲಿ ಕನ್ನಡದ ವಾಕ್ಚಿತ್ರ ಪರಂಪರೆ ಆರಂಭ ಆಗುತ್ತೆ. ರಾಜ್ಕುಮಾರ್ ಅವರು ನಾಯಕರಾಗಿ ನಟಿಸಿದ ಮೊದಲ ಚಿತ್ರ 1954. ಈ 20 ವರ್ಷಗಳ ಅವಧಿಯಲ್ಲಿ ಕನ್ನಡದಲ್ಲಿ ಬಂದಂತಹ ಚಿತ್ರಗಳ ಸಂಖ್ಯೆ 70ನ್ನ ಮೀರಿರಲಿಲ್ಲ. ಇದನ್ನು ನೀವು ಗಮನಿಸಿ. ಆದರೆ ರಾಜ್ಕುಮಾರ್ ಅವರು ಬಂದ ಮೇಲೆ ಕೇವಲ 14 ವರ್ಷದ ಒಳಗಡೆ ರಾಜ್ಕುಮಾರ್ ಅವರೇ 100 ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದರು. ಅಂದ್ರೆ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಏನು ಅಂತ ಯಾರಾದ್ರೂ ಕೇಳೋರಿದ್ರೆ ಇಷ್ಟು ಚಿತ್ರಗಳು ಬರಕ್ಕೆ ಹೇಗೆ ಸಾಧ್ಯ ಆಯಿತು ಅಂದ್ರೆ, ಕನ್ನಡದ ಪ್ರೇಕ್ಷಕ ವರ್ಗ, ಕನ್ನಡದ ಸದಭಿರುಚಿಯ ಮನಸ್ಸಿರ್ತಕ್ಕಂಥವ್ರು ಒಬ್ಬ ಸದಭಿರುಚಿಯ ಒಬ್ಬ ನಾಯಕನನ್ನ, ಅದ್ಭುತ ಪ್ರತಿಭಾವಂತನನ್ನ ಕಾಯ್ತಾ ಇದ್ರು. ಹಾಗಾಗಿ ರಾಜ್ಕುಮಾರ್ ಬಂದ ನಂತರದಲ್ಲಿ ಇಡೀ ಚಿತ್ರರಂಗ ಇದೆಯಲ್ಲ, ಚಿತ್ರರಂಗ ಒಂದು ಉದ್ಯಮವಾಗಿ ಬೆಳೀತು. ಅಷ್ಟೇ ಅಲ್ಲ, ಒಂದು ಸದಭಿರುಚಿಯ ವಲಯವಾಗಿ ಬೆಳೀತು. ಅವರು ರಾಜ್ಕುಮಾರ್ ಅವರು. ಆನಾ ಕೃಷ್ಣರಾಯರ್ ಹೆಸರನ್ನು ನೀವು ಕೇಳಿರ್ತೀರಿ. ಕನ್ನಡದಲ್ಲಿ ಅವರು ಕಾದಂಬರಿ ಸಾರ್ವಭೌಮ ಅಂತ ಹೆಸರು ಗಳಿಸಿದವರು. ಕಾದಂಬರಿ ಸಾರ್ವಭೌಮ ಅಂತ ಹೆಸರು ಗಳಿಸಿದಂತಹ ಆನಾ ಕೃಷ್ಣರಾಯರು ನಟ ಸಾರ್ವಭೌಮ ಅನ್ನುವಂಥ ಹೆಸರನ್ನು ಗಳಿಸಿದಂತ ರಾಜ್ಕುಮಾರ್ ಅವರ ಬಗೆಗೆ ಒಂದು ಮಾತನ್ನ ಹೇಳ್ತಾರೆ. ರಾಜ್ಕುಮಾರ್ ಅವರು ಕನ್ನಡ ಚಿತ್ರಗಳಲ್ಲಿ ಮಾತ್ರವೇ ಅಭಿನಯಿಸ್ತೇನೆ ಎನ್ನುವ ಸಂಕಲ್ಪವನ್ನ ಮಾಡದೆ ಹೋಗಿದ್ದಿದ್ರೆ ಕನ್ನಡ ಚಿತ್ರ ಜಗತ್ತು ಎನ್ನುವ ಅಸ್ಮಿತೆಯೇ ಉಳಿತಿರ್ಲಿಲ್ಲ. ಈ ಮಾತನ್ನು ಹೇಳಿದವರು ಆನಾ ಕೃಷ್ಣರಾಯರು. ಸೊ ಈ ಮಾತು ಎಷ್ಟು ನಿಜ ಅಂತ ಅಂದ್ಕೋಬಹುದು ನೀವು. ಈಗ ರಾಜ್ಕುಮಾರ್ ಅವರ ಬಗೆಗೆ
ಸುಮಾರು 9,000ಕ್ಕೂ ಹೆಚ್ಚು ಅಭಿಮಾನಿ ಸಂಘಗಳಿವೆ. ಈ ಹಿನ್ನೆಲೆಯನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, 9,000ಕ್ಕೂ ಹೆಚ್ಚು ಅಭಿಮಾನಿ ಸಂಘಗಳಿರ್ತಕ್ಕಂತಹ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಮುಖವಾದಂತಹ ಅಭಿಮಾನಿ ಸಂಘ ಇದೆಯಲ್ಲ, ಅದಕ್ಕೆ ಅಧ್ಯಕ್ಷರಾಗಿದ್ದಂಥವ್ರು ಸಾರಾ ಗೋವಿಂದ್ ಅವರು. ಅವರಿಗಿಂತ ಹಿಂದೆ ಕೆಲವರು ಅಧ್ಯಕ್ಷರಾಗಿದ್ದರು. ಆ ನಂತರದಲ್ಲಿ ಇವರು ಅಧ್ಯಕ್ಷರಾದ ನಂತರದಲ್ಲಿ 40 ವರ್ಷಗಳಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘದ ಹೆಸರಿನಲ್ಲಿ ಕನ್ನಡದ ಹೋರಾಟವನ್ನು ಕಟ್ಟಿದ್ದಾರೆ. ಜನಾಜಲದ ಪರವಾಗಿ ಹೋರಾಟ ಮಾಡಿದ್ದಾರೆ, ಭಾಷೆಯ ಪರವಾಗಿ ಹೋರಾಟ ಮಾಡಿದ್ದಾರೆ, ಗೋಕಾಕ್ ಚಳವಳಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರು. ಇದು ಬಹಳ ಸೂಕ್ಷ್ಮವಾದಂತಹ ಜಾಗ ಅಂತ ನಾನು ಅಂದ್ಕೊಂಡಿದ್ದೇನೆ. ಅನೇಕರು ಅಂದ್ಕೊಂಡ ಹಾಗೆ ಈ ಅಭಿಮಾನಿ ಸಂಘದ ಅಧ್ಯಕ್ಷ ಆಗೋದಿದೆಯಲ್ಲ, ಬಹಳ ಸುಲಭ ಇರ್ಬೋದು. ರಾಜ್ಕುಮಾರ್ ಅವರ ಹೆಸರಿದೆ ಆದ್ದರಿಂದ ಸುಲಭ ಅಂತ ಅನೇಕರು ಭಾವಿಸೋದಕ್ಕೆ ಸಾಧ್ಯ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅಂತಹ ಒಬ್ಬ ಮೇರು ಪ್ರತಿಭೆ, ಶಿಖರಪ್ರಾಯವಾಗಿರ್ತಕ್ಕಂಥವರು, ಕೋಟ್ಯಾಂತರ ಜನ ಗೌರವಿಸ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರಿನ ಸಂಘದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದೆಯಲ್ಲ, ಅದು ಬಹಳ ಸೂಕ್ಷ್ಮವಾದದ್ದು. ಅದರ ಜೊತೆಗೆ ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನ ದೇವರೇ ಅಂತ ಕರೆದು, ಆ ದೇವರಗಳಿಗೆ ಅವರ ದೇವರ ಆಶಯಕ್ಕೆ ಧಕ್ಕೆ ಆಗಬಾರದು, ರಾಜ್ಕುಮಾರ್ ಅವರ ಹೆಸರಿಗೆ ಚ್ಯುತಿ ಆಗಬಾರದು. ಈ ಎರಡನ್ನೂ ಸಹ ತಂತಿ ನಡೆಗೆಯ ರೀತಿಯಲ್ಲಿ ನಿರ್ವಹಿಸಬೇಕಾಗಿರುತ್ತೆ ಅಭಿಮಾನಿ ಸಂಘದ ಅಧ್ಯಕ್ಷರು. ಇಲ್ಲದಿದ್ರೆ ಅಭಿಮಾನಿ ಸಂಘಗಳು ಏನಾಗಿರುತ್ತವೆ ಅಂತಂದ್ರೆ, ಅಭಿಮಾನಿ ಸಂಘಗಳು ಯಾರ ಹೆಸರಲ್ಲಿರುತ್ತವೆ ಅವ್ರ ಗೌರವನೂ ಕಳೀತವೆ, ಅಭಿಮಾನಿಗಳ ಗೌರವನೂ ಕಳೀತಾ ಹೋಗುತ್ತವೆ ಎಷ್ಟೋ ಸಂದರ್ಭಗಳಲ್ಲಿ. ಹಾಗಾಗಿ ಗೋವಿಂದ ಅವರ ಕೆಲಸ ಬಹಳ ಸುಲಭವಾದ ಕೆಲಸ ಅಲ್ಲ. ರಾಜ್ಕುಮಾರ್ ಅವರ ಹೆಸರಿನಿಂದ ಇವರ ಹೆಸರು ಹೆಚ್ಚು ಪ್ರಖರವಾಗಿ ಪ್ರಕಾಶಮಾನವಾಗಿ ಕೇಳಿಸಿದ್ದಿರಬಹುದು, ಕಂಡಿರಬಹುದು. ಆದರೆ ಇಡೀ ಕೆಲಸ ಇದೆಯಲ್ಲ ಅಧ್ಯಕ್ಷರಾದದ್ದು, ಅದು ತಂತಿ ನಡಿಗೆಯ ಕೆಲಸ. ಆ ತಂತಿ ನಡಿಗೆಯ ಕರ್ತವ್ಯವನ್ನು ಅವರು ಚೆನ್ನಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. 2 ಸಂಸ್ಥೆಗಳ ಮುಖಾಂತರವಾಗಿ ಸಾರಾ ಗೋವಿಂದ್ ಅವರು ಬಹಳ ಪ್ರಸಿದ್ಧಿಯನ್ನು ಪಡೆದದ್ದು. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘ, ಇನ್ನೊಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಯಾರೇ ಪದಾಧಿಕಾರಿಗಳಾಗಿ ಬರಲಿ, ಅಲ್ಲಿ ಸಾರಾ ಗೋವಿಂದ್ ಅವರ ಒಂದು ಕ್ರಿಯಾಶೀಲತೆ ಅದರ ಹಿನ್ನೆಲೆಯಲ್ಲಿ ಇದ್ದೇ ಇರುತ್ತೆ. ಇದು ವಿಶೇಷವಾದದ್ದು ಅಂತ ತಿಳ್ಕೋಬೇಕು ನೀವು. ಹಾಗಾಗಿ 2 ಸಂಸ್ಥೆಗಳ ಮುಖಾಂತರವಾಗಿ ಸಾರಾ ಗೋವಿಂದ್ ಅವರು ಕೊಟ್ಟಿರುವಂತಹ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕಾಗಿರುತ್ತೆ. ಇದಿಷ್ಟೇ ಅಲ್ಲ, ಅವರು ಬಹುಮುಖಿ ಕ್ರಿಯಾಶೀಲತೆಯಲ್ಲಿ ತೊಡಗಿದಂಥವ್ರು. ಅವರು ಮೊದಲು ಚಿತ್ರರಂಗವನ್ನು ಪ್ರವೇಶ ಮಾಡಿದ್ದು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಅಂದ್ರೆ ನಿರ್ಮಾಣ ನಿರ್ವಹಣೆಕಾರರಾಗಿ ಅಥವಾ ನಿರ್ಮಾಣ ವ್ಯವಸ್ಥಾಪಕರಾಗಿ ಪ್ರವೇಶ ಮಾಡ್ತಾರೆ. ಸುಮಾರು ಚಿತ್ರಗಳಿಗೆ, ಅದು ರಾಜ್ಕುಮಾರ್ ಸಂಸ್ಥೆಗೆ ಸಂಬಂಧಪಟ್ಟಂತಹ ಚಿತ್ರಗಳಲ್ಲಿ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಕೆರಳದ ಸಿಂಹ ಇರ್ಬೋದು, ಭಾಗ್ಯವಂತ ಇರ್ಬೋದು, ಕಾಮನ ಬಿಲ್ಲು, ಭಕ್ತ ಪ್ರಹ್ಲಾದ, ಇಂಥ ಚಿತ್ರಗಳಿಗೆ ಅವರು ನಿರ್ಮಾಣ ನಿರ್ವಹಣೆಕಾರರಾಗಿರ್ತಾರೆ. ಇದು ಒಂದು ಕೆಲಸ. ಆದರೆ ಸ್ವತಃ ನಿರ್ಮಾಪಕರಾಗ್ತಾರೆ. ಸುಮಾರು 18 ಚಿತ್ರಗಳನ್ನ ಕನ್ನಡದಲ್ಲಿ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಬಹಳ ಮುಖ್ಯವಾದದ್ದು. 7 ಸುತ್ತಿನ ಕೋಟೆ, ಬೆಳ್ಳಿ ಕಾಲುಂಗುರ, ಲಾಲಿ ಹಾಡು, ಕನಸುಗಾರ, ಹೀಗೆ ಅನೇಕ, ಚೆಂದು, ಇಂಥ ಅನೇಕ ಚಿತ್ರಗಳನ್ನು ಹೆಸರಿಸ್ತಾ ಹೋಗ್ಬೋದು. ಅಂದ್ರೆ ಕೇವಲ ಇವರು ಕನ್ನಡ ಪರ ಹೋರಾಟಗಾರರಷ್ಟೇ ಅಲ್ಲ, ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದರು, ಅದ್ರ ಹಿಂದೆ ಇರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಅಭಿಮಾನಿ ಸಂಘದ ಅಧ್ಯಕ್ಷರೇ ಅಲ್ಲ, ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ನಿರ್ಮಾಣ ನಿರ್ವಹಣೆಕಾರರಾಗಿ, ನಿರ್ಮಾಪಕರಾಗಿ ಬೆಳೀತಾರೆ. ಅಷ್ಟೇ ಅಲ್ಲ, ಒಂದು 4 ಚಿತ್ರಗಳಲ್ಲಿ ಅಭಿನಯವನ್ನೂ ಮಾಡ್ತಾರೆ. ಅಂದ್ರೆ ಸಾರಾ ಗೋವಿಂದ್ ಅವರ ಪ್ರತಿಭೆ, ಸಾರಾ ಗೋವಿಂದ್ ಅವರ ಕ್ರಿಯಾಶೀಲತೆ ಇದೆಯಲ್ಲ, ಹೀಗೆ ಎಲ್ಲ ಕಡೆ ಹಬ್ಬಿದೆ. ಆದರೆ ಅದರ ಮೂಲ ಕೇಂದ್ರ ಇರೋದು ಕನ್ನಡ ಅಭಿಮಾನದಲ್ಲಿ. ಅವರು ಮೂಲತಃ ಕನ್ನಡದ ಮುಖಾಂತರವಾಗಿಯೇ ಗುರುತಿಸಿಕೊಂಡವರು, ಕನ್ನಡ ಪರ ಹೋರಾಟಗಾರರಿಗೆ ಗುರುತಿಸಿಕೊಂಡವರು, ರಾಜ್ಕುಮಾರ್ ಅವರ ಹೆಸರಿನ ಮುಖಾಂತರ ಗುರುತಿಸಿಕೊಂಡಿರತಕ್ಕಂಥವ್ರು. ಅವರು ನಿರ್ಮಾಣ ಮಾಡಲಿ ಅಥವಾ ನಿರ್ಮಾಣ ನಿರ್ವಹಣೆಯನ್ನ ಮಾಡಲಿ, ಅಭಿನಯವನ್ನ ಮಾಡಲಿ, ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿರಲಿ, ಹೋರಾಟಗಳನ್ನು ಕಟ್ಟಲಿ, ಎಲ್ಲದರ ಕೇಂದ್ರ ಪ್ರಕ್ರಿಯೆ ಇದೆಯಲ್ಲ ಅದು ಕನ್ನಡವಾಗಿತ್ತು. ಹಾಗಾಗಿ ಸಾರಾ ಗೋವಿಂದ್ ಅಂದಾಗ ನಮಗೆ ತಕ್ಷಣ ನೆನಪಿಗೆ ಬರ್ತಕ್ಕಂಥದ್ದು ಅವರ ಕನ್ನಡಾಭಿಮಾನ. ರಾಜ್ಕುಮಾರ್ ಅಭಿಮಾನ ಅನ್ನೋದಿದೆಯಲ್ಲ ಅದು ಕನ್ನಡಾಭಿಮಾನ. ಯಾಕೆಂದ್ರೆ ರಾಜ್ಕುಮಾರ್ ಕನ್ನಡಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಷ್ಟು ದೊಡ್ಡ ಕೊಡುಗೆ ಅದು. ಹಾಗಾಗಿ ರಾಜ್ಕುಮಾರ್ ಹೆಸರಿದೆಯಲ್ಲ ಅದು ಕನ್ನಡ ಮತ್ತು ರಾಜ್ಕುಮಾರ್ ಎರಡೂ ಒಂದೇ ಅನ್ನೋ ರೀತಿಯಲ್ಲಿ ಬೆಳ್ಕೊಂಡ್ ಬಂದಿರೋದನ್ನು ನಾವು ನೋಡ್ತೇವೆ. ಇಂಥ ಸಂದರ್ಭದಲ್ಲಿ ಇವರು ಪ್ರಮುಖವಾಗಿ ಚಿತ್ರರಂಗಕ್ಕೆ ಸಂಬಂಧಪಟ್ಟವರಾದ್ರಿಂದ ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳನ್ನು ಕುರಿತು ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಬಹುಶಃ ಮುಂದೆ ಮಾತನಾಡಿರುವಂತಹ ನಮ್ಮ ಸ್ನೇಹಿತರು ಅದನ್ನು ಪ್ರಸ್ತಾಪ ಮಾಡ್ತಾರೆ ಅಂದ್ಕೊಂಡಿದ್ದೇನೆ.
ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅನೇಕ ಹಿರಿಯರಿದ್ದಾರೆ, ಹಾಲಿ ಪದಾಧಿಕಾರಿಗಳಿದ್ದಾರೆ, ಮಾಜಿ ಪದಾಧಿಕಾರಿಗಳಿದ್ದಾರೆ, ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಅನೇಕರಿದ್ದಾರೆ. ಕನ್ನಡ ಚಿತ್ರರಂಗ ಬಹಳ ದೊಡ್ಡ ಬಿಕ್ಕಟ್ಟಿನಲ್ಲಿದೆ ಇವತ್ತು. ಸಾರಾ ಗೋವಿಂದೂರ್ ತರದವರು ಆ ಸಮಸ್ಯೆಯನ್ನ ಕೈಗೆತ್ತಿಕೊಳ್ಳೇಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿದೆ. ಅವರೊಬ್ಬರೇ ಅಂತ ಹೇಳ್ತಿಲ್ಲ ನಾನು. ಎಂತಹ ಬಿಕ್ಕಟ್ಟು ಅಂದ್ರೆ ಉದ್ಯಮವಾಗಿಯೂ ಬಿಕ್ಕಟ್ಟನ್ನು ಎದುರಿಸ್ತಿದೆ, ಕಲೆಯಾಗಿಯೂ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಕನ್ನಡ ಚಿತ್ರರಂಗ. ನಾನು ಸುಮಾರು 35 ವರ್ಷಗಳ ಹಿಂದೆ ಸಿನಿಮಾನ ಒಂದು ಕಲೋದ್ಯಮ ಅಂತ ಕರೆದೆ ನಾನು. ಕೇವಲ ಉದ್ಯಮನೂ ಅಲ್ಲ, ಕೇವಲ ಕಲೆಯೂ ಅಲ್ಲ. ಎಲ್ಲೆಲ್ಲಿ ಬಂಡವಾಳ ತೊಡಗುತ್ತಾ ಅದೆಲ್ಲ ಉದ್ಯಮ ಅದೇ ಆಗುತ್ತೆ. ಆದ್ರೆ ಸಿನಿಮಾ ಕಲೆಯೂ ಹೌದು ಅದು. ಹಾಗಾಗಿ ಕಲಾತ್ಮಕತೆಯನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ. ಉದ್ಯಮ ಇದೆಯಲ್ಲ, ಆ ಉದ್ಯಮದ ಕೇಂದ್ರವನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ. ಹೀಗಾಗಿ ಸಿನಿಮಾ ಅನ್ನೋದೊಂದು ಕಲೋದ್ಯಮ. ಆದ್ರೆ ಇವತ್ತೇನಾಗಿದೆ ಯೋಚನೆ ಮಾಡಿ, ಕನ್ನಡದ ವ್ಯಾಪಾರಿ ಚಿತ್ರಗಳಿಗೆ, ಅಥವಾ ನಾನದನ್ನು ವ್ಯಾಪಾರಿ ಚಿತ್ರ ಅಂತ ಕರೆಯಲ್ಲ, ಮುಖ್ಯವಾಹಿನಿ ಚಿತ್ರಗಳಿಗೂ ಸಹ ಥಿಯೇಟರ್ಗಳು ಸಿಗೋದು ಕಷ್ಟ ಆಗಿದೆ. ಪರಭಾಷೆ ಚಿತ್ರಗಳ ಬಂದ ಕೂಡಲೇನೆ ಕನ್ನಡ ಚಿತ್ರಗಳಿಗೂ ಬಿಡುಗಡೆಯನ್ನ ಹಿನ್ನಡೆಯನ್ನು ಅನುಭವಿಸ್ತಿರೋ ಸ್ಥಿತಿಯಲ್ಲಿದ್ದೇವೆ ನಾವು. ಅಷ್ಟೇ ಅಲ್ಲ, ಪರಭಾಷೆಯ ಚಿತ್ರಗಳು ಮಧ್ಯರಾತ್ರಿಯಲ್ಲೂ ನಡೆಯುತ್ತವೆ, ಬೆಳಗಿನ ಜಾವದಲ್ಲೂ ನಡೆಯುತ್ತವೆ, ಯಾವಾಗಾದ್ರೂ ಅವಾಗಲೇ ನಡೆಯುತ್ತವೆ. ಅವ್ರಿಗೆ ಟಿಕೆಟ್ ದರವನ್ನ 1,000 ರೂಪಾಯಿ, 1,500 ಹೀಗೆಲ್ಲ ಇಡುವಂತ ಸ್ವೇಚ್ಛಾಚಾರವನ್ನು ಸಹ ನಾವು ಕಾಣ್ತಾ ಇದ್ದೇವೆ ಈ ಸಂದರ್ಭದಲ್ಲಿ. ಆದ್ರೆ ಕನ್ನಡ ಚಿತ್ರಕ್ಕೆ ಯಾಕಿಲ್ಲ ಈ ಸೌಲಭ್ಯ? ಅಂದ್ರೆ ಇಂಥದನ್ನ ನಾವು ವಿರೋಧಿಸಬೇಕಾಗಿದೆ ಇವತ್ತು. ಹಾಗಾಗಿ ಪರಭಾಷೆಯ ಚಿತ್ರಗಳನ್ನೇ ನಿರಾಕರಿಸಿ ತಿರಸ್ಕರಿಸಿ ಅಂತ ಅಲ್ಲ, ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳು ಎಲ್ಲಿ ಬೇಕಾದ್ರೂ ತಮ್ಮ ಕಾರ್ಯಕ್ಷೇತ್ರವನ್ನು ನಡೆಸ್ಕೊಳ್ಬಹುದು ನಿಜ. ಆದರೆ ಕರ್ನಾಟಕದಲ್ಲಿ ಕನ್ನಡವೇ ಕೇಂದ್ರ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಸಾಹಿತ್ಯ ಉಳಿಬೇಕು, ಕರ್ನಾಟಕದ ಬಹು ಸಂಸ್ಕೃತಿ ಉಳಿಬೇಕು, ಕನ್ನಡ ಸಿನಿಮಾ ಉಳಿಬೇಕು. ಹಾಗಾಗಿ ಪ್ರವೇಶ ದರವನ್ನ ಕೊಡ್ತಂತೆ ಒಂದು ಪ್ರವೇಶ ದರಕ್ಕೆ ಒಂದು ನಿಯಂತ್ರಣ ಇರಬೇಕಾಗಿತ್ತು. ಇದಕ್ಕಿದ್ದಾಗೆ 1,000 ರೂಪಾಯಿ ಅಂತಾರೆ. ಮೊದಲು ಯಾವ್ದು ಏಕ ಚಿತ್ರಮಂದಿರಗಳಿದ್ವಲ್ಲ, ಮಧ್ಯಮ ವರ್ಗದವರು, ತಳಮಧ್ಯಮ ವರ್ಗದವರು ಸಹ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇತ್ತು. ಇವತ್ತು ಮಲ್ಟಿಪ್ಲೆಕ್ಸ್ಗಳಿಗೆ ಸಂಸಾರ ಸಮೇತ ಹೋಗ್ಬೇಕು ಅಂದ್ರೆ ಒಂದು 1,000 ರೂಪಾಯಿ ಇಟ್ಕೊಂಡು ಹೋಗ್ಬೇಕು. ಅಂಥದ್ರಲ್ಲಿ ಪರಭಾಷಾ ಚಿತ್ರಗಳಿಗೆ ಒಂದು ಟಿಕೆಟ್ಗೆನೆ 1,000-1,500 ಮಾಡಿರುವಂತ ಅನೇಕ ಘಟನೆಗಳು ಕರ್ನಾಟಕದಲ್ಲಿ ಇವೆ. ಇದನ್ನ ನಾವು ವಿರೋಧಿಸದೆ ಹೋದ್ರೆ, ಹೇಗೆ ಪ್ರವೇಶ ದರವನ್ನು ನಿಯಂತ್ರಿಸದೆ ಹೋದ್ರೆ ಹೇಗಾಗುತ್ತೆ? ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯ ಮಾಡಬೇಕಾಗಿರುತ್ತೆ. ಹಕ್ಕೊತ್ತಾಯಕ್ಕೆ ಮಣಿದೇ ಇದ್ದಾಗ ಹೋರಾಟವನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಈ ಅಭಿನಂದನಾ ಸಮಾರಂಭದ ಈ ಸಂದರ್ಭದ ಒಳಗಡೆ ಕನ್ನಡ ಪರ, ಅದರೊಳಗೂ ವಿಶೇಷವಾಗಿ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಆಯಾಮದ ಹಕ್ಕೊತ್ತಾಯ ಈಡೇರದಿದ್ರೆ ಹೋರಾಟಕ್ಕೆ ಸಿದ್ಧವಾಗಬೇಕಾಗಿದೆ ಅಂತ ಹೇಳಿ ಗೋವಿಂದ ಅವರ ಉಪಸ್ಥಿತಿಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಉದ್ಯಮಕ್ಕೆ ಸಂಬಂಧಪಟ್ಟಾದರೆ ಕನ್ನಡ ಸಿನಿಮಾಗಳಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ತಂದು ಕೊಟ್ಟಂತಹ ಸಿನಿಮಾಗಳಿದಾವಲ್ಲ, ಅವುಗಳು ಥಿಯೇಟರ್ ಸಿಗೋದಿಲ್ಲ, ಥಿಯೇಟರ್ ಸಿಕ್ಕಿದ್ರೆ ಜನ ಬರೋದಿಲ್ಲ. 70-80ರ ದಶಕದ ಸ್ಥಿತಿ ಇವತ್ತಿಲ್ಲ, ಇವತ್ತು ಬದಲಾಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕಡೆ ಪಕ್ಷ ಜಿಲ್ಲೆಗೆ ಒಂದರಂತೆ ಆದರೂ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಬೇಕು. ಈ ಮಿನಿ ಚಿತ್ರಮಂದಿರಗಳ ನಿರ್ಮಾಣದ ವಿಷಯ ಅನೇಕ ವರ್ಷಗಳಿಂದ ನಡೀತಾನೇ ಇದೆ. ಆದ್ರೆ ಆಗ್ತಿಲ್ಲ. ಕಡೆ ಪಕ್ಷ ಪ್ರಯೋಗಾತ್ಮಕವಾಗಿ ಬರೀ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು 200 ಜನ ಹೆಚ್ಚು ಕೂತ್ಕೊಳ್ಳೋದು ಬೇಡ, 200 ಜನ ಸೀಟಿಗಿಂತ ಹೆಚ್ಚಿರದೇ ಇರತಕ್ಕಂಥ 150-200 ಜನ ಮಿನಿ ಥಿಯೇಟರ್ಗಳನ್ನ, ಮಿನಿ ಚಿತ್ರಮಂದಿರಗಳನ್ನ ಬಸ್ ಸ್ಟ್ಯಾಂಡ್ಗಳ ಕಟ್ಟಡದ ಮೇಲೆ ಮಾಡಬಹುದು, ರಂಗಮಂದಿರಗಳ ಆವರಣದಲ್ಲಿ ಮಾಡಬಹುದು. ಈ ಮುಖಾಂತರವಾಗಿ ಕಲಾತ್ಮಕ ಚಿತ್ರಗಳಿಗೆ ಅಷ್ಟೇ ಅಲ್ಲ, ಮುಖ್ಯವಾಹಿನಿ ಚಿತ್ರಗಳಿಗೂ ಅಲ್ಲಿ ಅವಕಾಶ ಕೊಡೋದ್ರ ಮುಖಾಂತರವಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸುವ ಕೆಲಸವನ್ನು ನಾವು ಮಾಡಬೇಕಾಗಿರುತ್ತೆ. ಹಾಗಾಗಿ ರಾಜ್ಕುಮಾರ್ ಅವರ ಹೆಸರನ್ನು ಹೇಳ್ತೇವೆ ನಾವು, ಸಾರಾ ಗೋವಿಂದ ಅವರನ್ನು ಅಭಿನಂದಿಸ್ತೇವೆ, ಚಿತ್ರರಂಗವಾದ ಅವರ ಕೊಡುಗೆಯನ್ನು ನೆನಪಿಸಿಕೊಳ್ತೇವೆ ಅನ್ನೋ ಈ ಸಂದರ್ಭದ ಒಳಗಡೆನೇ ಇನ್ನೊಂದು ಹಕ್ಕೊತ್ತಾಯ, ಇನ್ನೊಂದು ಹೋರಾಟಕ್ಕೂ ನಾವು ಸಿದ್ಧ ಆಗಬೇಕಾಗಿದೆ ಅಂತ ಹೇಳೋದ್ರ ಮುಖಾಂತರವಾಗಿ ಅಂತ ಹೋರಾಟಗಳೇ ಗೋವಿಂದ ಅವರಿಗೆ ಹೆಸರನ್ನು ತಂದು ಕೊಟ್ಟಿದ್ದು. ಆ ಹೆಸರನ್ನು ಗಳಿಸಿರತಕ್ಕಂಥ ಅವರ ಈ ಅಭಿನಂದನಾ ಸಮಾರಂಭದ ಒಳಗಡೆ ನಾನು ಭಾಗವಹಿಸಿದ್ದು ಬಹಳ ಸಂತೋಷ ಆಗಿದೆ. ಹೋರಾಟದ ಕೆಂಚು, ಹೋರಾಟದ ಅಸ್ಮಿತೆ, ಹೋರಾಟದ ಒಂದು ಪ್ರಖರತೆ ಇನ್ನೂ ಜೀವಂತವಾಗಿರಲಿ ಅಂತ ಆಶಿಸ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಕೇಳಿದ ನಿಮಗೆಲ್ಲ ನಮಸ್ಕರಿಸ್ತೇನೆ. ನಮಸ್ಕಾರ. ಚಪ್ಪಾಳೆಯನ್ನು ತಟ್ಟಬಹುದು.
ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ